ಸರ್ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘ ಕರ್ನಾಟಕ ಶಾಖೆ ಹಾಗೂ ರಾಜ್ಯ ಸಂಘದ ಒಂದು ಆದೇಶದಂತೆ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಕೈಗೊಳ್ಳಲಿಕ್ಕೆ ರಾಜ್ಯ ಸಂಘದ ಸಭೆಯಲ್ಲಿ ತೀರ್ಮಾನ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಕೆಜೆಪ್ ಸಂಘದ ಶಾಖಾ ಸಂಘದ ಪರವಾಗಿ ಎಲ್ಲ ನೌಕರರು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡು ರಾಜ್ಯ ಸಂಘದ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟದ ಪ್ರಮುಖ ವಿಷಯಗಳು ಏನಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ನಮ್ಮ ಪೌರಸೇವಾ ನೌಕರರ ಸಂಘದ ಬೇಡಿಕೆಗಳಿಗೆ ಒಂದನೇದಾಗಿ ಪೌರಸೇವಾ ನೌಕರರ ನೇಮಕಾತಿ, ಪೌರಸೇವಾ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗದಂತೆ KGID, ಜ್ಯೋತಿ ಸಂಜೀವಿನಿ ಹಾಗೂ ಟ್ರೆಜರಿಯಿಂದ ನೇರ ವೇತನ ಯಾವ ಕೂಡ ಸಿಗ್ತಾ ಇಲ್ಲ ವಿಶೇಷ ನೇಮಕಾತಿ ಆಗಿರೋರಿಗೆ. ಆ ವಿಶೇಷ ನೇಮಕಾತಿ ಆಗಿರೋರಿಗೆ ಸರ್ಕಾರದಿಂದ ನೇರವಾಗಿ ವೇತನ ಆಗಬೇಕು. ಎರಡನೇದಾಗಿ ಈಗೇನು ನೇರ ಪಾವತಿ ಇದೆ, ನೇರ ಪಾವತಿಯವ್ರನ್ನ ಕಾಯಂ ಮಾಡಬೇಕು. ಆ ನೇರ ಪಾವತಿಯವ್ರನ್ನ ಕಾಯಂ ಮಾಡೋದ್ರ ಜೊತೆಗೆ ಲೋಡರ್ಸು, ಕ್ಲೀನರ್ಸು, ಕಂಪ್ಯೂಟರ್ ಆಪ್ರೇಟರ್ಸು, ಸೀನಿಯರ್ ಪ್ರೋಗ್ರಾಮರು, ಜೂನಿಯರ್ ಪ್ರೋಗ್ರಾಮರು, ವಾಲ್ಮ್ಯಾನ್ಸು, ನೀರು ಸರಬರಾಜು ಸಹಾಯಕರು ಇವೆಲ್ಲರನ್ನು ಕೂಡ ಕಾಯಮಾತಿ ಮಾಡಬೇಕು. ಹಾಗೂ ಆ ಸೇವಾ ಭದ್ರತೆ ಕೊಡಬೇಕು. ಯಾಕೆ ಇವರಿಗೆ ಸೇವಾ ಭದ್ರತೆ ಕೊಡಬೇಕಂತಂದರೆ, ಕಾರ್ಮಿಕರು ಕೆಲಸ ಮಾಡುವಾಗ ಆಕಸ್ಮಿಕ ಮರಣ ಹೊಂದಿದ್ದಾರೆ, ಅವ್ರಿಗೆ ನಂಬ್ಕೊಂಡಿರ್ತಕ್ಕಂಥ ಕುಟುಂಬಗಳು ಅನಾಥ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಸೇವಾ ಭದ್ರತೆ ಇರೋದಿಲ್ಲ. ಈ ಎಲ್ಲ ಪ್ರಮುಖ ವಿಚಾರಗಳನ್ನು ಸರ್ಕಾರ ಗಮನಕ್ಕೆ ತಂದು ಅದನ್ನು ಈಡೇರಿಸಬೇಕಂತ ಸರ್ಕಾರಕ್ಕೆ ಮನವಿ ಕೊಟ್ಟಿದೆ. ಆ ಮನವಿಗಳಿಗೆ ಸ್ಪಂದಿಸಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಈ ಒಂದು ಮುಷ್ಕರ ಹಮ್ಮಿಕೊಂಡಿದೆ. ಇದು 4ನೇ ದಿವಸ ಆಗ್ತಾ ಇದೆ. ಸೊ ಇವತ್ತು ನೀರು ಸರಬರಾಜು ಕೂಡ ಎಲ್ಲ ವಿವಿಧ ನಗರಸಭೆ ಪುರಸಭೆಗಳಲ್ಲಿ ನೀರು ಸರಬರಾಜು ಕೂಡ ಸ್ಥಗಿತ ಮಾಡಿರ್ತಾರೆ. ಕೆಜೆಪ್ ನಗರಸಭೆ ವತಿಯಿಂದ ನಮ್ಮಲ್ಲಿ ನೀರು ಸರಬರಾಜು ಇಲ್ಲ, ಆದರೂ ಕೂಡ ನಾವು ಸ್ವಚ್ಛತೆ ಕೆಲಸವನ್ನು, ಎಸೆನ್ಷಿಯಲ್ ಕೆಲಸ ಬಿಟ್ಟು ಎಲ್ಲ ಕೆಲಸವನ್ನು ನಾವು ಸ್ಥಗಿತ ಮಾಡಿ ಕಚೇರಿ ಸಿಬ್ಬಂದಿ ಆದಿಯಾಗಿ ಎಲ್ಲರೂ ಕೂಡ ನಮ್ಮ ಪೌರಸೇವಾ ನೌಕರರ ಬೇಡಿಕೆಗಳಿಗೆ ಈಡೇರಿಸೋದಕ್ಕೆ ನಾವು ಬೆಂಬಲವಾಗಿ ನಾವೆಲ್ಲ ಕೂತಿದ್ದೀವಿ ಸರ್.